ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಂದೆ ಎಲೆಕ್ಷನ್ ಲಿಸ್ಟ್ ಫೈನಲ್ ನಲ್ಲಿ ಹಳೆ ಮೈಸೂರು ಭಾಗ ಮಾತಾಡಿದ್ವಿ. ಮುಂದೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದನ್ನ ಮಾತನಾಡೋಣ. ಸ್ಟ್ರಾಂಗ್ ಹೋಲ್ಡ್ ಇದೆ ಬಿಜೆಪಿಯದ್ದು ಪ್ರಶಾಂತ್ ಮುಂಬೈ ಕರ್ನಾಟಕದಲ್ಲಿ. ಆದರೆ ಕಾಂಗ್ರೆಸ್ ಪ್ಲಾನ್ ಏನಾಗಿರುತ್ತೆ ಅಂಡ್ ಹೈದರಾಬಾದ್ ಕರ್ನಾಟಕದ ಪಾಡೇನು ಸಲ ಕಳೆದ ನೀವು ಅಂದರೆ ಡಿಲಿಮಿಟೇಷನ್ ನಂತರ 3 ಚುನಾವಣೆಗಳನ್ನು ತೆಗೆದುಕೊಂಡಾಗ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಈ ಕ್ಷೇತ್ರಗಳನ್ನು ಬಿ ಜೆ ಪಿ ಸೋತಿಲ್ಲ. ಬಿ ಜೆ ಪಿ ಸತತವಾಗಿ ಗೆದ್ದು ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ಮಾತ್ರ 2014ರಲ್ಲಿ ಪ್ರಕಾಶ್ ಹುಕ್ಕೇರಿ ಗೆದ್ದರು. 2019ರಲ್ಲಿ ಮರಳಿ ಅದು ಸೀಟ್ ಬಿ ಜೆ ಪಿಗೆ ಬಂತು. ಈಗ ನನಗನ್ಸುತ್ತೆ ನೋಡಿ, ಬಿ ಜೆ ಪಿಯ ಅಲೆ ಅಥವಾ ಮೋದಿಯವರ ಅಲೆ ಹೆಚ್ಚು ತಾಗೋದು ಒಂದು ಮುಂಬೈ ಕರ್ನಾಟಕ, ಮತ್ತೊಂದು ಬೆಂಗಳೂರು ಕರಾವಳಿ, ಈ 3 ಭಾಗಗಳಲ್ಲಿ. ಹೀಗಾಗಿ ಮುಂಬೈ ಕರ್ನಾಟಕ ಕೆಲ ಕ್ಷೇತ್ರಗಳಲ್ಲಿ, ಫಾರ್ ಎಕ್ಸಾಂಪಲ್ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಯಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಹೆಚ್ಚು ಕಡಿಮೆ ರಾಜಕೀಯ ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ. ಹೊಸ ಕ್ಯಾಂಡಿಡೇಟ್ ಬಂದಾಗ ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಮುಸ್ಲಿಮನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಕೊಡ್ತಾ ಇರೋದ್ರಿಂದ ಅಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಕಾಂಗ್ರೆಸ್ಗೊಂದು ಅವಕಾಶ ಮುಂಬೈ ಕರ್ನಾಟಕದಲ್ಲಿ ಒಂದು 2 ಕ್ಷೇತ್ರಗಳಲ್ಲಿವೆ. ಆದರೆ ಬೈ ಆ್ಯಂಡ್ ಲಾರ್ಜ್ ಇವು ಬಿ ಜೆ ಪಿಗೆ ಹೋಗ್ತಕ್ಕಂಥ ಸೀಟ್ಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಯಾಕಂದರೆ ಮೋದಿಯಲ್ಲೇ ಲಿಂಗಾಯತ ಕನ್ಸಾಲ್ಟೇಷನ್, ಅದರ್ ಒ ಬಿ ಸಿಸ್ ಕೂಡ ಬಿ ಜೆ ಪಿ ಜೊತೆ ಜಾಸ್ತಿ ಇರ್ತಕ್ಕಂಥ ಭಾಗ ಅದು. ಹೈದರಾಬಾದ್ ಕರ್ನಾಟಕ ಅಗೇನ್ ಮೈಸೂರು ಭಾಗದ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೊಂದು ಅವಕಾಶ ಉಂಟು. ಬೀದರ್ನಲ್ಲಿ ಭಗವಂತ ಖೂಬಾ ಟಿಕೆಟ್ ಬಗ್ಗೆ 90% ಬಿ ಜೆ ಪಿ ಪದಾಧಿಕಾರಿಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಕಲಬುರಗಿ ಕಳೆದ ಬಾರಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿರೋಧಿಗಳು ಬಿ ಜೆ ಪಿ ಸೇರಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದರು. ಈ ಬಾರಿ ಅಗೇನ್ ಕಾಂಗ್ರೆಸ್ಗೊಂದು ಅವಕಾಶ ಕಲಬುರಗಿ ಭಾಗದಲ್ಲಿ ಇದೆ, ಪ್ರೊವೈಡೆಡ್ ರಣತಂತ್ರಗಳನ್ನು ಸರಿ ಮಾಡಿದರೆ. 3ನೇದು ರಾಯಚೂರಿನಲ್ಲಿ ರಾಜಾ ಅಮರೇಶ್ ನಾಯಕ್ ಕಳೆದ ಬಾರಿ ಗೆದ್ದರು. ಈ ಬಾರಿಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೊರಟಿದೆ. ಸರ್ಕಾರ ಇದ್ದಾಗ ರಾಯಚೂರಿನಲ್ಲಿ ಕಾಂಗ್ರೆಸ್ಗೊಂದು ಅವಕಾಶ ಪುನರಪಿ ಇದೆ. ಬಳ್ಳಾರಿಯಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಲಿಂಗಾಯತರು ಬಿ ಜೆ ಪಿ ಕೈ ಕೊಟ್ಟರು. ಜನಾರ್ದನ್ ರೆಡ್ಡಿ ಬಂದಿರೋದ್ರಿಂದ ಸೋಮಶೇಖರ್ ರೆಡ್ಡಿ ಸೋತರು. ಲಿಂಗಾಯತರು ಕೈ ಕೊಟ್ಟಿದ್ದರಿಂದ ಶ್ರೀರಾಮುಲು ಸೋತರು. ಎಸ್ ಟಿ ರಿಸರ್ವೇಷನ್ನ ಲಾಭ ಬಿ ಜೆ ಪಿಗೆ ಯಾಕಾಗಲಿಲ್ಲ ಅಂತಂದರೆ ಯಡಿಯೂರಪ್ಪನವರ ಒಟ್ಟಾರೆ ಬೇಸರದ ಕಾರಣದಿಂದ ಲಿಂಗಾಯತರು ಸ್ವಲ್ಪ ದೂರ ಸರಿದ್ರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ. ಅದರ ಲಾಭ ಕಾಂಗ್ರೆಸ್ಗೆ ಅಲ್ಲಿ ನಿಶ್ಚಿತವಾಗಾಯಿತು. ಕೊಪ್ಪಳ ಈ ಬಾರಿಯಲ್ಲಿ ಬಿ ಜೆ ಪಿ ಕುರುಬಾ ಕ್ಯಾಂಡಿಡೇಟ್ಗೆ ಏನಾದರೂ ಕೊಟ್ಟರೆ ಅದು ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಕೂಡ ಕುರುಬರ ಕ್ರೋಢೀಕರಣವನ್ನು ನೆಚ್ಚಿಕೊಂಡಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲೂ ಕೂಡ ಅಗೇನ್ ಶ್ರೀರಾಮುಲು ವರ್ಸಸ್ ನಾಗೇಂದ್ರ ಫ್ಯಾಮಿಲಿ ಫೈಟ್ ಆದರೆ ಅದೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿರುತ್ತೆ. ಹೀಗಾಗಿ ನನಗನ್ಸುತ್ತೆ ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಇನ್ರೋಡ್ಸ್ ಮಾಡ್ಲಿಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಲಿಂಗಾಯತರ ಕ್ರೋಢೀಕರಣ ಬಿ ಜೆ ಪಿಯ ಪರವಾಗಿ ಜಾಸ್ತಿ ಆಗುತ್ತೆ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, 5 ಸೀಟ್ಗಳಲ್ಲಿ ಕಾಂಗ್ರೆಸ್ಗೆ ನಿಶ್ಚಿತವಾಗಿರ್ತಕ್ಕಂಥ ಅವಕಾಶ ಇದೆ. ಆದರೆ ನೋಡಿ, ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಇರತಕ್ಕಂಥ ಅಂತರ ಏನು? ಬಿ ಜೆ ಪಿಗೆ ಮೋದಿ ಇದ್ದಾರೆ. ಕಾಂಗ್ರೆಸ್ ಹ್ಯಾಸ್ ಟು ಡೂ ಇಟ್ಸ್ ಸ್ಟ್ರಾಟಜಿ, ಅಭ್ಯರ್ಥಿ, ಜಾತಿ ಸಮೀಕರಣ, ಪರಿಶ್ರಮ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಒಗ್ಗಟ್ಟು. ಈ 5 ಕಾಂಗ್ರೆಸ್ ಏನಾದರೂ ಸರಿಯಾಗಿ ಮಾಡದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅವಕಾಶ ಇದೆ. ಹೀಗಾಗಿ ನಾನು ಅನೇಕ ಬಾರಿ ಹೇಳ್ತಿದ್ದೆ, ಸರ್ವೆಗಳಲ್ಲಿ ಕಾಂಗ್ರೆಸ್ 4, 5 ತೋರಿಸ್ತಾ ಇದೆ. ಈ 5 ಸರಿಯಾಗಿ ಮಾಡಿದರೆ ಕಾಂಗ್ರೆಸ್ ಕ್ಯಾನ್ ಗೋ ಟು 8 to 10. ಇದು ಸರಿಯಾಗಿ ಮಾಡದೆ ನಮ್ಮ ಬಳಿ ಸರ್ಕಾರ ಇದೆ, ನಾವು ಬರೀ ಮಾತನಾಡಿದರೆ ನಡೆಯುತ್ತೆ, ಆದರೆ ಇಟ್ ಕ್ಯಾನ್ ಗೋ ಟು 1 or 2 ಆಲ್ಸೋ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಹೇಗೆ ಸ್ಟ್ರಾಟಜಿ ಮಾಡುತ್ತೆ ಅನ್ನೋದು ಮುಖ್ಯ ಅಂತ ಅನ್ಸುತ್ತೆ. ಕಲಬುರಗಿ ಬಗ್ಗೆ ಮಾತಾಡೋದಾದ್ರೆ, ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಕ್ಯಾಂಡಿಡೇಟ್ ವಾಪಸ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಕೆಲವೊಂದು ಚಿಂತನೆ ಕೂಡ ಇದೆ. ಪಿ ರಾಜೀವ್ ಏನಿದ್ದಾರೆ, ಕುರ್ಚಿಯಲ್ಲಿ ಸೋತಿದ್ದಾರೆ, ಅವರನ್ನು ಅಲ್ಲಿ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಇದೆ. ಬಟ್ ಉಮೇಶ್ ಜಾಧವ್ ಅವರ ಹೆಸರು ದಿಲ್ಲಿಗೆ ಹೋಗಿದೆ. ಬಹುಶಃ ಕಾಂಗ್ರೆಸ್ ಈಗ ಬಿ ಜೆ ಪಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಬೇಡ, ಚುನಾವಣಾ ಪ್ರಚಾರಕ್ಕೆ ಬೇಕು ಅಂತಾದರೆ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನು ಚುನಾವಣೆ ಏನೇ ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಧಾಕೃಷ್ಣ ಇಬ್ಬರಲ್ಲಿ ಒಬ್ಬರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರು ಅಂತ ಮುಖ್ಯ.
BJP ಕಳೆದ ಬಾರಿ ಒಂದು ಸ್ಟ್ರಾಟಜಿ ಮಾಡಿತ್ತು. ಮಾಲ್ಕಯ್ಯ ಗುತ್ತೇದಾರರನ್ನು ಹೊಡಿತು, ಮಲಕ್ ರೆಡ್ಡಿ ಅವರನ್ನು ಹೊಡಿತು, ಚಿಂಚನ್ ಸೂರನ್ನು ಹೊಡಿತು, ಉಮೇಶ್ ಜಾಧವ್, ಧರ್ಮ್ ಸಿಂಗ್ ಬೆಂಬಲಿಗರ ಅವ್ರನ್ನ ಓಡುತ್ತಂತು. ಜಾತಿಗಳಲ್ಲೇ ಈಗ ಖರ್ಗೆ ರೈಟ್ ಇದ್ದಾರೆ, ಲೆಫ್ಟ್ ಬೋವಿ, ಲಂಬಾಣಿ, ಲಿಂಗಾಯತರು ಈ ಎಲ್ಲ ಕ್ರೋಢೀಕರಣಗೊಳಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸುವ ಪ್ರಯತ್ನವನ್ನು ಮಾಡಿತು. ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಖರ್ಗೆ ಅಗೇನ್ ಮಾಡಿದ್ದಾರೆ. ಕೋಲಿ ಕಬ್ಬಲಿಗ ಸಮುದಾಯ ಹೋಲ್ಡ್ಸ್ ದ ಕೀ ಅಂತ ಅನ್ಸುತ್ತೆ ನನಗೆ ಕಲಬುರಗಿ ಕ್ಷೇತ್ರದಲ್ಲಿ. ಇನ್ನು ಕರಾವಳಿ ಭಾಗ ಮತ್ತು ಮಧ್ಯ ಕರ್ನಾಟಕ ಭಾಗ ಏನು ಹೇಳುತ್ತೆ? ಒಂದು ಚಿಕ್ಕ ಬ್ರೇಕ್ನ ನಂತರ ಕಾಂಗ್ರೆಸ್ನ ಸ್ಟ್ರಾಟಜಿ ಏನು ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.